ಸಿದ್ದರಾಮಯ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆಗೆ ರಾಜ್ಯಾದ್ಯಂತ ವ್ಯಾಪಕ ಸ್ಪಂದನೆ ಸಿಕ್ಕಿದೆ. ಈಗ ಇನ್ನೂ ಒಂದು ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ. ಇಲ್ಲಿ ತನಕ ಗೃಹಜ್ಯೋತಿಗೆ ಯಾರ್ಯಾರು ನೋಂದಣಿ ಮಾಡಿಕೊಂಡಿಲ್ವೋ ಅವ್ರು ಇನ್ನು ಮುಂದೆ ನೋಂದಣಿ ಮಾಡಿಕೊಂಡು ನೀವು ಕೂಡ ಫಲಾನುಭವಿಗಳಾಗಬಹುದು ಅಂತಕ್ಕಂಥ ಸೂಚನೆ ಕೊಟ್ಟಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯಲ್ಲಿ ಏರಿಕೆ. 1.70 ಕೋಟಿ ದಾಟಿದ ಗೃಹಜ್ಯೋತಿ ಫಲಾನುಭವಿಗಳ ಸಂಖ್ಯೆ. ನೋಂದಣಿ ಆಗದೇ ಇದ್ದವರಿಗೆ ನೋಂದಣಿಗೆ ಅವಕಾಶ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಈ ಯೋಜನೆ ಜಾರಿಯಾಗಿ 1 ವರ್ಷ ಆಗ್ತಾ ಇದ್ದು, ಈ ಯೋಜನೆಯ ಸೌಲಭ್ಯ ಪಡೆಯೋಕೆ ಇದುವರೆಗೂ 1.70 ಕೋಟಿ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ 1.60 ಕೋಟಿ ನೋಂದಣಿಯಾಗಿತ್ತು. ಜುಲೈ ತಿಂಗಳ ವೇಳೆಗೆ 1.70 ಕೋಟಿ ದಾಟಿದೆ. ಅನ್ನಭಾಗ್ಯದ ನಂತರ ಗೃಹಜ್ಯೋತಿಗೆ ಹೆಚ್ಚು ಫಲಾನುಭವಿಗಳು ಇದ್ದಾರೆ. ಇನ್ನು ಗೃಹಜ್ಯೋತಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳದೆ ಇರೋರು ನೋಂದಣಿ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಯಾವಾಗ ಬೇಕಿದ್ರೂ ನೋಂದಣಿ ಮಾಡಿಸಿಕೊಂಡು ಈ ಯೋಜನೆಯ ಸೌಲಭ್ಯ ಪಡಿಬಹುದಾಗಿದೆ. ಈ ಹಿಂದೆ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಬಾಡಿಗೆಗೆ ಹೋದಾಗ ನೋಂದಣಿ ಮಾಡಿಕೊಳ್ಳೋಕೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅದಕ್ಕೆ ಅಂತಾನೆ ಹೊಸ ಲಿಂಕ್ ಇದ್ದು ಆ ಮೂಲಕ ನೋಂದಣಿ ಮಾಡಿಕೊಳ್ಳೋಕೆ ಅವಕಾಶ ಪಡಿಬಹುದಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲೈ ಮಾಡಬಹುದಾಗಿದೆ. ಹೊಸ ಬಾಡಿಗೆದಾರರು ಕೂಡ ಆರ್ಆರ್ ನಂಬರ್ ಅನ್ನ ಲಿಂಕ್ ಮಾಡಿಸಿ ಹೊಸದಾಗಿ ಅಪ್ಲೈ ಮಾಡಿದ್ರೆ 200 ಯೂನಿಟ್ ಸೌಲಭ್ಯ ಪಡಿಬಹುದು. ಬೆಂಗಳೂರು 1 ಕರ್ನಾಟಕ 1 ನಲ್ಲಿ ಅಪ್ಲೈ ಮಾಡಬಹುದು. ಸರ್ವರ್ ಸಮಸ್ಯೆಯಂತಹ ತಾಂತ್ರಿಕ ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದು ಅಪ್ಲೈ ಮಾಡಬಹುದಾಗಿದೆ. ಒಟ್ಟಾರೆ ಗೃಹಜ್ಯೋತಿ ಫಲಾನುಭವಿಗಳ ಸಂಖ್ಯೆ ಏರಿಕೆಯಾಗಿದ್ದು 90% ನೋಂದಣಿ ಸಾಧಿಸಿದೆ. ಹೊಸದಾಗಿ ನೋಂದಣಿ ಮಾಡಿಕೊಳ್ಳೋರು ನೋಂದಣಿ ಮಾಡಿಕೊಂಡು ಸೌಲಭ್ಯ ಪಡಿಬಹುದಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.